ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪ್ರೇಮ ಕೊಟ್ಟಂತಹ ಪಾಯಸದಲ್ಲಿ ಧಾಮಿನಿ ವಿಷ ಬೆರೆಸ್ಬಿಟ್ಟು ಕಲ್ಯಾಣಿಗೆ ಕೊಟ್ಟಿರ್ತಾಳೆ. ಕಲ್ಯಾಣಿ ಗೊತ್ತಿದ್ದಲೆ ಅದನ್ನು ಪೂರ್ತಿ ಕೊಟ್ಬಿಡ್ತಿರ್ತಾಳೆ. ಅದೇ ಟೈಮ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆಗ ಪಂಚಮಿನ ಹೇಗಾದರೂ ಮಾಡಿ ಮುಂದೆ ಕಳಿಸಿ ಇರ್ತಾರೆ. ಆವಾಗ ಧಾಮಿನಿ ನಾನು ಕರ್ಕೊಂಬರ್ತೀನಿ ಕಲ್ಯಾಣಿನ ಅಂತ ಹೇಳ್ಬಿಟ್ಟು ನಾಟಕ ಮಾಡಿ ಎಲ್ಲ ಕಡೆ ಕಿಟಕಿನ ಕ್ಲೋಸ್ ಮಾಡ್ತಾಳೆ. ಇವಳು ಕೂಗೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಇಲ್ಲಿರೋದು ಅಂತ ಹೇಳ್ಬಿಟ್ಟು. ಆಗ ಇದಕ್ಕಿದಂಗೆ ಧಾಮಿನಿ ಬರ್ತೀನಿ ಅಕ್ಕ ಒಂದು ನಿಮಿಷ ಅಂತ ಆಚೆ ಹೋಗ್ತಾಳೆ. ಆಗ ಫುಲ್ಲು ಆಪರೇಟಿಂಗ್ ಆಗ್ತಿರುತ್ತೆ. ಕಲ್ಯಾಣಿಗೆ ಗೊತ್ತಾಗ್ತಿರಲ್ಲ ಏನಾಗ್ತಿದೆ, ಯಾಕಿಂಗ್ ತಲೆ ಸುತ್ತುತ್ತದೆ ಗೊತ್ತಾಗ್ತಿಲ್ವಲ್ಲ, ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಿರ್ಬೇಕಾರೆ ಧಾಮಿನಿ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಕೂಕೊಂಡು ಬರ್ತಿರ್ತಾಳೆ. ಧಾಮಿನಿ ಹೊರಗಡೆ ಎಲ್ಲ ಹಾಕೊಂಡು ನಿಂತಿರ್ತಾಳೆ. ಎಲ್ಲೋದಪ್ಪ ಧಾಮಿನಿ, ನನಗೆ ತುಂಬ ಸುಸ್ತಾಗ್ತಿದ್ಯಾ ಅಯ್ಯೋ ಅಂತ ಹೇಳ್ಬಿಟ್ಟು ಬ್ಲಡ್ ಕೂಡ ಬರ್ತಿದ್ದೆ, ಏನಿದು ಬ್ಲಡ್ ವಾಮಿಟ್ ಆಗ್ತಿದೆಯಲ್ಲ ಅಂತ ಹೇಳಿ ಕೂಗಾಡ್ತಿರ್ತಾಳೆ. ನನ್ನ ಫೋನ್ ಎಲ್ಲೋಯ್ತು ಕಾಣಿಸ್ತಿಲ್ವಲ್ಲ ಎಲ್ಲುವಂತಹ ಪಂಚಮಿ, ಶ್ರೀಧರ್ ಎಲ್ಲಿದ್ದೀರಾ, ಎಲ್ಲರೂ ಕೂಡ ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾರೆ. ಆಗ ಧಾಮಿನಿ, ನೀನು ಫೋನ್ ಹುಡುಕ್ತಿದ್ಯಾ, ನೀನು ಫೋನು ನನ್ನ ಹತ್ರ ಇದೆ, ನೀನು ಕ್ಲೋಸು, ಈ ಫೋನ್ ಕತೆನೂ ಕ್ಲೋಸು, ಇನ್ನು ಇದರೊಳಗೆ ಬಿದ್ದು ಒದ್ದಾಡಿ ಸತ್ತೋಗು ಅಂತ ಹೇಳ್ತಾಳೆ. ಆಗ ಧಾಮಿನಿ ಕಡೆಯವರೇ ಇಬ್ಬರು ರೌಡಿಗಳನ್ನ ಕೂಡ ಕಟ್ಸಿರ್ತಾರೆ. ನೋಡ್ರೋ, ಒಳಗಡೆಯಿಂದ ಯಾರು ಬರಬಾರ್ದು, ಹೊರಗಡೆಯಿಂದ ಯಾರು ಕೂಡ ಒಳಗಡೆ ಹೋಗಬಾರ್ದು, ಗೊತ್ತಾಯ್ತಾ, ಸರಿಯಾಗಿ ನಿಮ್ಮ ಕೆಲಸ ಮಾಡಿ, ಏನಾದರೂ ಪ್ರಾಬ್ಲಮ್ ಅಂದರೆ ನನಗೆ ತಕ್ಷಣವೇ ಕಾಲ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿಗೆ ಫುಲ್ಲು ಸುಸ್ತಾಗ್ತಿರುತ್ತೆ. ಇನ್ನೊಂದು ಕಡೆ ಶ್ರೀನಿವಾಸು ಕಾವ್ಯನ ಕೈಲಿ ಎಲ್ಲ ಸತ್ಯನೂ ಕೂಡ ಹೇಳ್ತಾ ಇರ್ತಾರೆ. ನೋಡಮ್ಮ, ನೀನು ಓದಿಗೆ ಸಹಾಯ ಮಾಡಿದ್ದು ಮಹಾದೇವ ಆಯಿತಾ, ನಿಮ್ಮ ಕಾಲೇಜವ್ರ ಹತ್ರ ಬೇಡ್ಕೊಂಡು ಕಾಡ್ಕೊಂಡು ಅವ್ರ ಹತ್ರ ಹೋಗಿ ನಿನ್ನ ಬಗ್ಗೆ ಹೇಳ್ಕೊಂಡು ಒಂದು ಸೀಟ್ ಕೊಡಿ ಅಂತ ಅಂಗಲಾಚಿ ಬೇಡ್ಕೊಂಡ, ನೀನು ಆಟ ಬಿಡ್ಬೋದೇನೋ, ಆದರೆ ಮಹಾದೇವ ಮಾತ್ರ ತನ್ನ ಹೆಂಡ್ತಿನ ಓದಿಸ್ಲೇಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಕಾಲೇಜ್ ಗೇಟ್ ಮುಂದೆ ಎಷ್ಟೋ ಸಲ ಕಾಯ್ಕೊಂಡು ಕೂತಿದ್ದು, ಅವ್ರು ಬರೋವರೆಗೂ ಅಲ್ಲೇ ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ನಿಮ್ಮ ವಿ ಸಿ ಹತ್ರ ಹೋಗಿ ಕಾಲಿಡಿದು ಬೇಡ್ಕೊಂಡು, ಯಾರ ಹತ್ರನೂ ಬೇಡ್ಕೊಳ್ದಿರೋಂಥ ಮಹಾದೇವ ನಿನಗೋಸ್ಕರ ಬೇಡಿ ಕಾಡಿ ಒಂದು ಸೀಟ್ನ ತಗೊಂಡು, ಆಗ ಅವರು ಮಹಾದೇವನ ಒಳ್ಳೆ ಗುಣಕ್ಕೆ ಮೆಚ್ಚಿ ನಿನಗೆ ಸೀಟ್ ಕೊಡೋಕ್ಕೆ ಒಪ್ಕೊಂಡ್ರಮ್ಮ. ಅವನು ಮಾಡಿದಂತಹ ತ್ಯಾಗದ ಮುಂದೆ ಬೇರೆ ಏನೇನೂ ಅಲ್ಲ ಕಣಮ್ಮ, ಅಂಥದ್ರಲ್ಲಿ ನೀನು ಮಹಾದೇವಂಗೆ ಹಂಗೆಲ್ಲ ಬೈಬಾರ್ದಿತ್ತು, ಅವ್ನ ಮುಖ ಕೂಡ ನೋಡಲ್ಲ ಅಂತ ಅಂದ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಆಗ ಏನು ಹೇಳ್ತಿದ್ದೀರಾ, ನಿಜನೇ ಹೇಳ್ತಿದ್ದೀರಾ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ನಾನು ಯಾಕಮ್ಮ ಸುಳ್ಳೆಲ್ಲಿ ಇರೋದು ವಿಷಯನೇ ಹೇಳ್ತಿರೋದು ಕಣಮ್ಮ, ನಿಜವಾಗ್ಲೂ ನಿನ್ನ ಗಂಡನ ನೀನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೇ, ನಂಗೆ ಮಹಾದೇವ್ ಬಗ್ಗೆ ಗೊತ್ತೇ ಆಗಲಿಲ್ಲಪ್ಪ, ಎಂಥ ಕೆಲಸ ಆಗೋಯ್ತು, ಛೇ ನಾನು ಅಂಥದ್ರಲ್ಲಿ ನನ್ನ ಮುಖ ತೋರಿಸ್ಬಿಡ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಅಂತ ಹೇಳ್ಬಿಟ್ನಲ್ಲ, ಅಯ್ಯೋ ದೇವ್ರೇ ಅಂತ ಹೇಳಿ ಹಣೆ ಚುಚ್ಕೋತಿರ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿ ಯಾರಾದರೂ ಡೋರ್ ತೆಗಿತೀರಾ ಪ್ಲೀಸ್ ಅಂತ ಹೇಳಿ ಜೋರಾಗಿ ಕೂಗ್ತಿರ್ತಾಳೆ. ಆಗ ಅವಳು ಕೊನೆಗಾಲ ಬಂತು ಕಣೋ, ಅದಕ್ಕೆ ಅವಳು ಹಿಂಗೆ ಕೂಗ್ತಿದ್ದಾಳೆ ಅಂತ ದಾಂಡಿಗರು ಜೋರಾಗಿ ನಗ್ತಾ ಇರ್ತಾರೆ. ಏನಪ್ಪ ಇದು ಬ್ಲಡ್ ವಾಮಿಟಿಂಗ್ ಆಗ್ತಿದ್ದಿಲ್ಲ, ಯಾಕೆ ಹಿಂಗಾಯಿತು ಏನಾಯಿತು ಅಂತ ಹೇಳಿ ಜೋರಾಗಿ ಹೋಗ್ಬಿಟ್ಟು ಕರ್ಟನೆಲ್ಲ ತೆಗೆದ್ಬಿಟ್ಟು ಎಲ್ಲರೂ ಕೂಗ್ತಿರ್ತಾರೆ. ಎಲ್ಲಿದ್ದೀರಾ, ಯಾರಾದರೂ ಇದ್ದೀರಾ ಮನೆಯೊಳಗೆ, ಬನ್ನಿ ಬೇಗ ಆಚೆ, ಯಾರಾದರೂ ನನ್ನ ಕಾಪಾಡಿ ಅಂತ ಹೇಳಿ ಕಲ್ಯಾಣಿ ಜೋರಾಗಿ ಕೂಗ್ತಿರ್ತಾಳೆ. ಇನ್ನೊಂದು ಸ್ವಲ್ಪ ಪದೇ ನೀರನ್ನ ಕುಡಿತಾನೆ ಇರ್ತಾಳೆ. ಅವಳಿಗೆ ತುಂಬ ಸುಸ್ತಾಗ್ತಿರುತ್ತೆ. ಯಾಕೆಂದರೆ ಪಾಯಸದೊಳಗೆ ಅವಳು ವಿಷಾನ ಬೆರೆಸಿರ್ತಾಳಲ್ಲ, ತಡ್ಕೊಳಕ್ಕಾಗ್ದಲೇ ಸುಸ್ತಾಗಿ ಕೆಳಗಡೆ ಬಿದ್ದೇ ಹೋಗ್ತಾಳೆ. ಅವಳಿಗೆ ಪ್ರಜ್ಞೆ ಕೂಡ ಇರಲ್ಲ, ಅಷ್ಟು ಜೋರಾಗಿ ಎಲ್ಲರೂ ಕೂಡ ಕೂಗ್ತಾ ಬಿದ್ದೋಗ್ತಾಳೆ. ಇನ್ನೊಂದು ಕಡೆ ಧಾಮಿನಿ ಪ್ರೇಮಗೆ ಕಾಲ್ ಮಾಡಿರ್ತಾರೆ. ಆಗ ಪ್ರೇಮ, ಏನು ಪ್ರೇಮ ಚೆನ್ನಾಗಿದ್ಯಾ, ಹುಷಾರಾಗಿದ್ಯಾ ಅಂತ ಹೇಳ್ತಾರೆ. ಅದೆಲ್ಲ ನಿನ್ಗೆ ಯಾಕೆ, ನೀನು ಫೋನ್ ಮಾಡಿ ನೀನು ಯಾಕೆ ಕೇಳು, ಯಾಕೆ ಅಂದರೆ ನಿನಗೊಂದು ಗುಡ್ ನ್ಯೂಸ್ ತಿಳಿಸ್ಬೇಕಿತ್ತು. ನನ್ನ ಗುಡ್ ನ್ಯೂಸ್ ಇಲ್ಲಿ ನಿನಗೆ ನೆಲೆ ಇದೆಯೋ ಇಲ್ವೋ ಅನ್ನೋದು ಫಸ್ಟ್ ಚೆಕ್ ಮಾಡ್ಕೊ, ನನ್ನ ಬಗ್ಗೆ ಬಿಡು. ನಾನು ಅವತ್ತೇ ನಿನಗೆ ಚಾಲೆಂಜ್ ಮಾಡಿದ್ದೆ, ನಿಮ್ಮವರಲ್ಲಿ ಯಾರಾದರೂ ಒಬ್ಬರು ನಾ ಮುಗಿಸ್ತೀನಿ ಅಂತ. ಇವತ್ತು ನಿನ್ನ ಗಂಡನ ಕಾಪಾಡ್ಕೊತೀಯೋ, ನಿನ್ನ ಅದ್ನಿ ಪಂಚಮಿನ ಕಾಪಾಡ್ಕೊತೀಯಾ ಅಂತ ಹೇಳ್ತಿದ್ಯಾ. ಧಾಮಿನಿ ಏನು ಹೇಳ್ತಿದ್ಯಾ, ಇವಾಗ ಕಿಚ್ಚು ಬರ್ತಿದೆ ಕಣೆ, ಇವಾಗ ಥ್ರಿಲ್ ಬರ್ತಿದೆ, ನೀನು ಜೋರಾಗಿ ಕಿರ್ಚಿದ್ ನೋಡಿ ಅಂತ ಹೇಳ್ತಾರೆ. ಹೌದು, ನಿನ್ನ ಗಂಡ ಇನ್ನೊಂದು ಕಡೆ ಹೋಗಿದ್ದಾನೆ, ನಿನ್ನ ಅದ್ನಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇಬ್ಬರಲ್ಲಿ ನೀನು ಯಾರನ್ನು ನಿಜ ಕಾಪಾಡ್ಕೊತೀಯಾ, ಏನು ಮಾಡ್ತೀಯಾ? ನಾನು ಅವತ್ತೇ ನಿಂಗೆ ಹೇಳಿದೆ ತಾನೇ, ಈ ಧಾಮಿನಿ ಹೆಜ್ಜೆನ ಯಾವುದೇ ಕಾರಣಕ್ಕೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡುಹಿಡ್ಬೋದು, ಆದರೆ ಈ ಧಾಮಿನಿ ಹೆಜ್ಜೆನ ಯಾವತ್ತೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಪ್ರೇಮ ಏನೋ ಭಾರಿ ಹಾರಾಡ್ತಿದ್ದೆ, ನಾನು ಗೆದ್ದೆ ಅಂತ, ಇವಾಗ ಅದು ಹೇಗೆ ಅವ್ರನ್ನ ಕಾಪಾಡ್ಕೋತೀಯಾ, ನೀನು ಕಾಪಾಡ್ಕೊ ಅಂತ ಹೇಳ್ತಾರೆ. ಧಾಮಿನಿ ನೋಡು ಚೆನ್ನಾಗಿರಲ್ಲ, ಏನು ಮಾಡೋಕ್ಕಾಗಲ್ಲ, ನನ್ನ ಆಟ ನಾನು ಶುರು ಮಾಡಿದ್ದೀನಿ, ನೀನು ಹೇಗೆ ಕಾಪಾಡ್ಕೊ ಅಂತ ಹೇಳ್ತಾರೆ. ಆಗ ಕಾವ್ಯ ಶ್ರೀನಿವಾಸ್ ಹತ್ರ, ಅಂಕಲ್ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕು, ನಾನು ಈಗಲೇ ಅವನ್ನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಶ್ರೀನಿವಾಸು ಅಲ್ಲೇ ರೂಮಲ್ಲಿದ್ದಾನೆ, ಹೋಗಮ್ಮ ಅಂತ ಹೇಳ್ತಾಳೆ. ಸರಿ ಅಂಕಲ್ ಅಂದ್ಬಿಟ್ಟು ರೂಮಿಗೆ ಹೋಗ್ತಾಳೆ ಕಾವ್ಯ. ಇನ್ನೊಂದು ಕಡೆ ಪ್ರೇಮ ಕಾಲ್ ಮಾಡ್ತಿರ್ತಾನೆ ರಾಮ್ಗೆ, ರಾಮ್ ಫೋನ್ ರಿಸೀವ್ ಮಾಡು, ರಾಮ್ ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ವಲ್ಲಪ್ಪ, ಏನು ಮಾಡೋದೀಗ, ಅವ್ನು ಎಲ್ಲೋಗಿದ್ರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಪದೇ
ಫೋನ್ ಮೇಲೆ ಫೋನು ಮಾಡ್ತಾನೆ ಇರ್ತಾಳೆ. ಆದರೆ ಆ ಫೋನು ಕಿಟ್ಟಿ ಹತ್ರ ಇರುತ್ತೆ. ಅವನು ಬೇಕು ಅಂತಲೇ ರಿಸೀವ್ ಮಾಡ್ತಿರಲ್ಲ. ಇನ್ನೊಂದು ಕಡೆ ಕಾವ್ಯ ಮಹಾದೇವ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಹುಡುಕ್ತಿರ್ತಾಳೆ. ಅಂಕಲ್ ಎಲ್ಲೂ ಇಲ್ಲ ಅಂಕಲ್, ನಾನು ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಂದಲ್ಲ, ಹಾಗಾಗಿ ಮನೆ ಬಿಟ್ಟೆಲ್ಲೋ ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಫೋನ್ ಕೂಡ ಮಾಡ್ತಾನೆ, ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿರುತ್ತೆ. ಅಂಕಲ್ ನಿಜವಾಗ್ಲೂ ಅವನೆಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂಕಲ್ ಅಂತ ಹೇಳಿ ಜೋರಾಗಿ ಹತ್ಕೊಂಡು ಓಡೋಗ್ತಾಳೆ. ಆಗ ಶ್ರೀನಿವಾಸು ನಾನು ಬರ್ತೀನಿ ತಡಿಯಮ್ಮ ಅಂತ ಹೇಳ್ತಾರೆ. ಪ್ರೇಮ ಓಡಿ ಸುಸ್ತಾಗಿ ನಿಂತ್ಕೋತಾಳೆ. ಹೌದು, ಕರ್ಕೊಂಡೋಗಿದ್ದು ಕಿಟ್ಟಿ, ಏನೋ ಮಾವಂಗೆ ಹುಷಾರಿಲ್ಲ ಅಂತ. ಸೊ ಹಂಗಾಗಿ ಅವನು ನನ್ನ ಮೇಲೆ ಕೋಪಕ್ಕೆ ರಾಮ್ಗೆ ಏನೂ ಮಾಡಲ್ಲ. ಇನ್ನು ಪಂಚಮಿ ದೇವಸ್ಥಾನದಲ್ಲಿದ್ದಾಳೆ, ಅಲ್ಲಿ ಎಲ್ಲರೂ ಕೂಡ ಅವಳ ಕಣ್ಣು ಅವಳ ಮೇಲೆ ಇರುತ್ತೆ. ಸೊ ಹಂಗಾಗಿ ಅವಳಿಗೇನು ಮಾಡೋಕ್ಕಾಗಲ್ಲ. ಇನ್ನು ಅವರಿಬ್ಬರಲ್ಲಿ ಬಿಟ್ಟರು ಇನ್ಯಾರು ಇರ್ಬೋದು, ಇನ್ಯಾರೂ ಹೇಳಿದ್ದು ಆ ದಾಮಿನಿ, ಅವರಿಬ್ಬರಿಗೂ ಕೂಡ ಕೆಟ್ಟದನ್ನು ಬಯಸೋಕ್ಕಾಗಲ್ಲ. ಇನ್ನು ಮಹೇಶ್ವರಿ ಅತ್ತೆ ಆ ಕೆಲಸಕ್ಕೆ ಕೈ ಹಾಕೂ ಕೊಡಲ್ಲ. ಇನ್ನು ಅತ್ತೆ ಅಂದರೆ ಕಲ್ಯಾಣಿ ಅತ್ತೆ ಇವಳು ಟಾರ್ಗೆಟು. ಕಲ್ಯಾಣಿ ಅತ್ತೆಗೆ ಇವಳಿಗೇನೋ ಮಾಡಿದ್ದಾರೆ. ಅವಳು ನನ್ನನ್ನು ದಾರಿ ತಪ್ಪಿಸೋಕ್ಕೆ ಇವರಿಬ್ಬರೂ ಕೂಡ ಮನೆಯಿಂದ ಆಚೆ ಕಳಿಸಿದ್ದಾರೆ. ಅಂದರೆ ಕಲ್ಯಾಣಿ ಅತ್ತೆಗೆ ಏನೋ ಇವಳು ಅಪಾಯ ಮಾಡಿದ್ದಾಳೆ, ಅದಕ್ಕೋಸ್ಕರ ಈ ನಾಟಕ ಆಡ್ತಿದ್ದಾಳೆ. ಅಯ್ಯೋ ದೇವ್ರೇ ಅತ್ತೆ ಅಂತ ಹೇಳಿಬಿಟ್ಟು ಜೋರಾಗಿ ಮನೆ ಕಡೆ ಹೊರಡ್ತಿರ್ತಾಳೆ. ಮನೆ ಕಡೆ ಬಂದರೆ ಆ ದಾಂಡಿಗರು ಎದುರುಗಡೆಯಿಂದ ಇರ್ತಿರ್ತಾರೆ. ಇವ್ರು ಯಾರು ನಮ್ಮನೆ ಕಾಯ್ತಾ ಇದ್ದಾರಲ್ಲ, ಆ ದಾಮಿನಿ ಕಡೆಯವ್ರು ಇರ್ಬೋದಾ? ಹೌದು, ಇದು ಇರ್ಬೋದು ಅಂತ ಹೇಳ್ತಾರೆ. ಆಗ ಜೋರಾಗಿ ಯಾರೋ ನೀವು ಅಂತ ಎಲ್ಲ ಕೇಳ್ತಿರ್ಬೇಕಾರೆ ಸ್ವಲ್ಪ ಕಲ್ಯಾಣಿಗೆ ಪ್ರಜ್ಞೆ ಬರುತ್ತೆ. ಅಂದರೆ ಪ್ರೇಮ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗೋಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ನೀವೇನೋ ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳ್ತಾರೆ. ನಿಮ್ಮನ್ನ ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು, ಮೊದಲಿನಿಂದ ಹೋಗೇ ನೀನು ಅಂತ ಹೇಳ್ತಾರೆ. ಏನೋ ನಮ್ಮ ಮನೆಗೆ ಬಂದುಬಿಟ್ಟು ನನ್ನೇ ಹೋಗು ಅಂತ ಕೇಳ್ತಿದ್ಯಾ? ನಿಮ್ಗೆ ಎಷ್ಟೋ ಧೈರ್ಯ, ಯಾರೋ ಇದ್ದಾರೆ ಮನೆ ಒಳಗೆ, ಯಾರಾದರೂ ಇರಲಿ ನಿನಗೇನಮ್ಮ, ನೀನು ಇಲ್ಲಿಂದ ಹೋಗು ಅಂತ ಎಲ್ಲ ಕೂಡ ಕೂಗಾಡ್ತಿರ್ತಾರೆ. ಆದರೂ ಕೂಡ ಅವಳನ್ನ ದಬಾಯಿಸ್ತಾ ಇರ್ತಾಳೆ. ನೀನೇನೇ ಮಾಡ್ತೀಯಾ ನಮ್ಮನ್ನ, ಹಾಗೆ ಹೀಗೆ ಅಂತ. ಆಗ ಜೋರಾಗಿ ಕಲ್ಯಾಣಿ ಪ್ರೇಮ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಅಂದರೆ ಅತ್ತೆ, ಅಯ್ಯೋ ಅತ್ತೆ ಇದ್ದಾರೆ ಬಿಡ್ರೋ ಜಾಗನ, ನನ್ನ ಮನೆ ಒಳಗೆ ಹೋಗಬೇಕು ಅಂತ ಹೇಳಿ ಕೂಗಾಡ್ತಿರ್ತಾಳೆ. ಆಗ ಜೋರಾಗಿ ಏನೋ ನೀನು ಅವನ್ನ ಟಚ್ ಮಾಡಿಬಿಡ್ತೀಯಾ, ಬಾಯಿಲ್ಲ ಮುನ್ಮುಟ್ಟು ಅಂತ ಹೇಳ್ತಾರೆ. ಆ ದಾಂಡಿಗರು ಜೋರಾಗಿ ಪ್ರೇಮನ ದೂಕೆ ಬಿಡ್ತಾರೆ. ನಮ್ಮ ಪರ್ಮಿಷನ್ ಇಲ್ದಲೆ ನೀನು ಒಳಗೆ ಬರ್ತಿದ್ಯಾ, ಎಷ್ಟು ಧೈರ್ಯ, ನೀನು ಬದುಕುಳಿಬೇಕು ಅಂತಂದರೆ ಮರ್ಯಾದೆಯಿಂದ ಇಲ್ಲಿಂದ ಹೋಗು ಅಂತ ಹೇಳಿ ದೂಕ್ಬಿಡ್ತಾರೆ. ಆಗ ಹೇಗೋ ಪ್ರೇಮ ಮತ್ತೆ ಎದ್ದು ಆ ದಾಂಡಿಗರನ್ನ ದೂಕಿ ಕಿಟಕಿಯಲ್ಲಿ ಬಂದು ನೋಡ್ತಾಳೆ. ಅಯ್ಯೋ ಅತ್ತೆ ಬಿದ್ದೋಗ್ಬಿಟ್ಟಿದ್ದೀರಾ, ಯಾಕೆ ಏನಾಯಿತು? ಅತ್ತೆ ನಾನು ಪ್ರೇಮ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ದಾಂಡಿಗರು ಕೋಲ್ ತಗೊಂಡು ಜೋರಾಗಿ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾರೆ ಪ್ರೇಮನ ಹಿಡ್ಕೊಂಡು ನಡಿಯ ಆಚೆ ಅಂತ ಹೇಳಿ ದೂಕ್ಬಿಡ್ತಾರೆ. ಏನೋ ಬಂದ್ಬಿಟ್ಲಿ, ಬರಬೇಡ ಅಂತ ಹೇಳ್ತಿಲ್ವಾ? ಅಂದರೂ ಕೂಡ ಆ ಪ್ರೇಮಗೆ ಫುಲ್ ಕೋಪ ಬರುತ್ತೆ. ಒಳ್ಳೆ ಕಾಳಿ ಅವತಾರನ ಅಂತ ಗೊತ್ತಾಳೆ. ತನ್ನ ಅತ್ತೆನ ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ನಗ್ತಿದ್ರು ಕೂಡ ಸಹಿಸ್ಕೊಂಡು ಫುಲ್ಲು ಕಾಳಿ ಅವತಾರ ತಾಳ್ತಾಳೆ. ಅಯ್ಯೋ ನನ್ನ ಮಕ್ಕಳ, ನಮ್ಮನೆ ಎದುರುಗಡೆನೇ ನಿಂತ್ಕೊಂಡು ನಮಗೆ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರ ಕೋಲ್ನೇ ತೊಗೊಂಡು ಚೆನ್ನಾಗಿ ಚಚ್ಚುತ್ತಾಳೆ. ಈ ಪ್ರೇಮನೇ ತಡೆ ಆಗ್ತೀರಾ ಅಂತ ಹೇಳಿಬಿಟ್ಟು ನಿಮ್ಗೆ ಎಷ್ಟೋ ಧೈರ್ಯ ಅಂತ ಹೇಳಿ ಚೆನ್ನಾಗಿ ಆ ಕೋಲ್ ತೊಗೊಂಡು ಹೊಡೆದಾಕ್ತಾಳೆ. ಆಗ ಹೇಗಾದರೂ ಮಾಡಿ ಬಾಗಿಲು ತೆಗಿಬೇಕಲ್ಲ ಅಂತ ಹೇಳಿಬಿಟ್ಟು ಆ ಕೋಲಲ್ಲೇ ಜೋರಾಗಿ ಡೋರ್ನ ಹೊಡೆದು ತೆಗಿತಾಳೆ. ಆಗ ನೋಡಿದರೆ ಕಲ್ಯಾಣಿ ಬಿದ್ದೋಗ್ಬಿಟ್ಟಿರ್ತಾಳೆ. ಅಯ್ಯೋ ಅತ್ತೆ ಏನಾಯಿತು, ಯಾಕೆ ಈಗ ಏನಾಯಿತು, ನಿಮ್ಗೇನಾಯಿತು ಅತ್ತೆ, ಎಚ್ಚರ ಮಾಡ್ಕೊಳ್ಳಿ, ಪ್ರೇಮ ಬಂದಿದ್ದೀನಿ ಅತ್ತೆ. ಅಯ್ಯೋ ಅತ್ತೆ ನಿಮ್ಗೇನಾಯಿತು, ದೇವ್ರೆ ಕಾಪಾಡಪ್ಪ ನಮ್ಮ ಅತ್ತೆನ ಅಂತ ಹೇಳಿ ಹೋಗ್ಬಿಟ್ಟು ಕಲ್ಯಾಣಿನ ಎತ್ತುತ್ತಾ ಇರ್ತಾಳೆ. ಅತ್ತೆ ಕಣ್ಬಿಡಿಯುತ್ತೆ, ಪ್ರೇಮ ಬಂದಿದ್ದೀನಿ ಅತ್ತೆ, ದಯವಿಟ್ಟು ಕಣ್ಬಿಡಿಯುತ್ತೆ, ನಾನು ಪ್ರೇಮ ಬಂದಿದ್ದೀನಿ, ಎದ್ದೇಳಿ ಅತ್ತೆ ಅಂತ ಹೇಳಿಬಿಟ್ಟು ಜೋರಾಗಿ ಕಲ್ಯಾಣಿನ ಎಬ್ಬಿಸ್ತಿರ್ತಾಳೆ.